ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಬೆಳಗ್ಗೆ ಎಷ್ಟು ಮಂಕಾಗಿದ್ರು, ಆದರೆ ಮಕ್ಕಳು ಎದ್ರಿಗೆ ಬರ್ತಿದ್ದ ಹಾಗೆ ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಮರೆತು ಎಷ್ಟು ಖುಷಿಯಾಗಿದ್ದಾರೆ. ಅಮ್ಮ, ನೀವು ಯಾವಾಗಲೂ ಹೀಗೆ ಇರಬೇಕು. ಸಾಕು, ಈಗಾಗಲೂ ಹೊಟ್ಟೆ ತುಂಬಿದೆ. ಸಾಕು ಅಂದರೆ ಹೇಗೆ? ನೀನು ತಿಂದಿರೋದೇ 2 ತುತ್ತು. ಮೈಗೆ ಶಕ್ತಿ ಬೇಡವಾ? ತಿಂದಿಲ್ಲ ಅಂದರೆ ಸುಸ್ತಾಗತ್ತೆ. ಮಾಡು. ಅಮ್ಮ, ನನಗಂತೂ ಸಾಕು ಅಂತಾನೆ ಅನಿಸ್ತಿಲ್ಲ. ಹೊಟ್ಟೆ ತುಂಬಿ ಹೊಡೆದೋಗತ್ತೇನೋ ಅನಿಸ್ತಿದೆ, ಅಷ್ಟು ಸಾಕು ಅನಿಸ್ತಿಲ್ಲ. ಮಕ್ಕಳು ಹೊಟ್ಟೆ ತುಂಬ ತಿಂದಷ್ಟು ತಾಯಿಗೆ ಖುಷಿನೇ. ಪೂರ್ಣಿ, ಇನ್ನೊಂದು ಸ್ವಲ್ಪ ತಗೊಂಬ. ಅಮ್ಮ, ಹಾಗಂತ ಎಷ್ಟು ದಿನಕ್ಕಾಗತ್ತೆ? ಈಗಾಗಲೇ ಕುತ್ತಿಗೆವರೆಗೂ ಬಂದಿದೆ. ಸರಿ, ಹಾಗಾದ್ರೆ ಬಂದೆ. ಅಮ್ಮ, ಏನಿದೆಲ್ಲ? ಸಮರ್ಥ ಟ್ಯಾಬ್ಲೆಟ್ ಕೊಡ್ಬೇಕಲ್ಲ. ಟ್ಯಾಬ್ಲೆಟ್ ಕೊಡೋಕ್ಕೆ ಲೋಟಸ್ ಸ್ಪೂನಲ್ಲೇ ಯಾಕೆ? ಅಮ್ಮ, ನಾನು ಟ್ಯಾಬ್ಲೆಟ್ ತಗೊತೀನಿ, ಇದೆಲ್ಲೇನು ಬೇಡ. ಪಾಪು, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಇವತ್ತಿಗೂ ನಿನಗೆ ಟ್ಯಾಬ್ಲೆಟ್ ನುಂಗಕ್ಕೆ ಬರಲ್ಲ. ಅದನ್ನು ಪುಡಿ ಮಾಡಿ ಹಾಲಲ್ಲೋ ನೀರಲ್ಲೋ ಹಾಕಿಕೊಟ್ರೆ ತಗೋತೀಯ. ಅಮ್ಮ, ನಾನೇ ಚಿಕ್ಕ ಮಗುನಾ? ಹಾಗೆ ಕೊಡು, ನುಂಗ್ತೀನಿ. ಪಾಪು, ಮೊನ್ನೆವರೆಗೂ ನಾನು ನಿನಗೆ ಟ್ಯಾಬ್ಲೆಟ್ ಇದೇ ರೀತಿನೇ ಕೊಡ್ತಾ ಇದ್ದಿದ್ದು. ಯಾವತ್ತೋ ಒಂದಿನ ಹಾಗೆ ತಗೊಳಕ್ ಹೋಗಿ ಗಂಟ್ಲಲ್ಲಿ ಸಿಕ್ಕಾಕೋತು ಅಂತ ಒಂದು ಇಡೀ ದಿನ ಒದ್ದಾಡಿದ್ಯಾ. ತಗೋ, ಕುಡಿ. ಅದು ಅಮ್ಮಂಗೆ ನಾನು ಇನ್ನೂ ಚಿಕ್ಕ ಮಗು ಇದ್ದಾಗೆ ಅದಕ್ಕೆ ಹೀಗೆ ಮಾಡಿಕೊಡ್ತಾ ಇದ್ದಾರೆ. ನಾನೀಗ ದೊಡ್ಡವನಾಗಿದ್ದೀನಿ. ಟ್ಯಾಬ್ಲೆಟ್ ಎಷ್ಟೇ ದೊಡ್ಡದಿದ್ರು ಹಾಗೆ ನುಂಗ್ತೀನಿ. ಹೌದೌದು, ಗೊತ್ತಾಗ್ತಿದೆ. ಸರಿ ಅಮ್ಮ, ನಮ್ಮ ಮನೆಗೆ ಹೊರಡ್ತೀನಿ. ಮೈದ್ನಾ, ಇವತ್ತಿಲ್ಲೇ ಇರ್ಬೋದಲ್ಲ? ಬೇಕಿದ್ರೆ ನಾನು ಸಿರಿಗೆ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ, ನಾನು ಹೊರಡ್ತೀನಿ. ನಾನೀಗ ಹುಷಾರಾಗಿದ್ದೀನಿ. ಅಮ್ಮನ ಮಡ್ಲಲ್ಲಿ ಮಲಗಿದ್ದು ಆಯಿತು, ಅಮ್ಮನ ಕೈತಿ ತಿಂದಿದ್ದು ಆಯಿತು. ಈಗ ಜ್ವರನೂ ಕಮ್ಮಿ ಆಗಿದೆ. ಇನ್ನೂ ಇಲ್ಲ ಇದ್ರೆ ಸಿರಿ ಗಾಬರಿ ಆಗ್ತಾಳೆ. ಸರಿ ಪಾಪು, ಹುಷಾರಾಗಿ ಹೋಗ್ಬಾ. ಆಯ್ತಮ್ಮ, ನೀನು ಹುಷಾರಾಗಿರು. ನನ್ನ ಜೀವ ಅಮ್ಮ ನೀನು. ಬರ್ತೀನಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.